ಆರೋಗ್ಯಶಾಲಿಯಾಗಿ ಇರಲು ನಿತ್ಯವೂ ನಮ್ಮ ಆಹಾರ ಅಗತ್ಯ ಪೋಷಕಾಂಶಗಳಿಂದ ಭರ್ತಿಯಾಗಿರಬೇಕು. ನ್ಯೂಟ್ರಿಷನ್ ಕೊರತೆ ಆದರೆ ಆರೋಗ್ಯ ಕೈಕೊಡುತ್ತೆ. ಜಿಮ್ನಲ್ಲಿ ದೇಹ ದಂಡಿಸುವವರಿಗೆ ಮಾತ್ರವೇ ಪೋಷಕಾಂಶಗಳು ಬೇಕಾಗುತ್ತದೆ ಅನ್ನೋದು ತಪ್ಪು. ಪೂರ್ಣ ಪೋಷಣೆ ಎಲ್ರಿಗೂ ಬೇಕು. ಆ ನಿಟ್ಟಿನಲ್ಲಿ ನಿತ್ಯ ನಮ್ಮ ಹೊಟ್ಟೆ ಸೇರಲೇಬೇಕಾದ ನ್ಯೂಟ್ರಿಷನ್ಗಳ ಬಗ್ಗೆ ಮಾಹಿತಿ ನಿಮ್ಮ ಮುಂದೆ. ದಿನವೂ ದೇಹಕ್ಕೆ ಬೇಕು ಇಷ್ಟು ನ್ಯೂಟ್ರಿಷನ್. ಪೋಷಕಾಂಶ ಯಾವ್ಯಾವುದು, ಎಷ್ಟೆಷ್ಟು? ಆಹಾರವನ್ನ ನಾವು ದಿನ ತಿಂತೇವೆ, ಹಾಗಾದ್ರೆ ತಿನ್ನೋ ಆಹಾರದಲ್ಲಿ ಒಂದಿಷ್ಟು ಪೋಷಕಾಂಶಗಳು ಕೂಡ ಇರಲೇಬೇಕು. ಅವುಗಳಲ್ಲಿ ಬೇಕಾದ್ದು ಬೇಡದ್ದು ಎಲ್ಲವೂ ಇರಬಹುದು. ಪ್ರತಿದಿನ ನಾವು ತಿನ್ನೋ ಆಹಾರದಲ್ಲಿ ಏನೆಲ್ಲ ಪೋಷಕಾಂಶಗಳು ಇರಬೇಕು, ಅಥವಾ ನಾವು ಪ್ರತಿದಿನವೂ ತಿನ್ನಲೇಬೇಕಾದ ಪೋಷಕಾಂಶಗಳೇನು? ಸ್ಥೂಲವಾಗಿ ವಿಂಗಡಣೆಯಾಗೋ ಸತ್ವಗಳ ಜೊತೆಗೆ ಕೆಲವು ಸೂಕ್ಷ್ಮ ಪೋಷಕಾಂಶಗಳು ಕೂಡ ನಮಗೆ ಪ್ರತಿದಿನ ಅಗತ್ಯವಾಗಿ ಬೇಕು. ಹಾಗಾದ್ರೆ ಏನದು, ಯಾವುದದು? ಸ್ಥೂಲ ಸತ್ವಗಳು ಅಥವಾ ಮ್ಯಾಕ್ರೋ ನ್ಯೂಟ್ರಿಯೆಂಟ್ಗಳೆಂದು ಕರೆಸಿಕೊಳ್ಳುವಂತಹ ಪ್ರೋಟೀನ್, ಪಿಷ್ಟ ಹಾಗೇನೆ ಕೊಬ್ಬು ದಿನವೂ ಧಾರಾಳವಾಗಿ ಬೇಕು. ಜೊತೆಗೆ ನೀರು, ವಿಟಮಿನ್, ಖನಿಜಗಳು ಕೂಡ ಅಲ್ಪ ಪ್ರಮಾಣದಲ್ಲಿ ಬೇಕು. ಹಾಗಿದ್ರೆ ಯಾವ್ಯಾವು, ಎಷ್ಟೆಷ್ಟರ ಪ್ರಮಾಣದಲ್ಲಿ ನೋಡ್ತಾ ಹೋಗೋಣ. ಪ್ರೋಟೀನ್. ಹೀಗಂತಿದ್ದಂತೆ ದೇಹ ದಂಡಿಸೋರಿಗೆ ಮಾತ್ರವೇ ಇದು ಬೇಕಾಗತ್ತೆ ಅನ್ನೋ ಕಾಲ ಒಂದಿತ್ತು. ಆದ್ರೀಗ ಸಾಮಾನ್ಯ ಜನರಲ್ಲಿ ಈ ಬಗ್ಗೆ ಮೊದಲಿಗಿಂತಲೂ ಜಾಗೃತಿ ಹೆಚ್ಚಿದೆ. ಹಾಗಾಗಿ ಸ್ವಸ್ಥವಾದ ಆರೋಗ್ಯಕ್ಕೆ ಪ್ರೋಟೀನ್ ಬೇಕೇ ಬೇಕು ಅನ್ನುವಂತಹ ಮನಸ್ಥಿತಿಗೆ ಜನರು ಬದಲಾಗಿದ್ದಾರೆ. ನಮ್ಮ ದೇಹದ ಪ್ರತಿಯೊಂದು ಕೋಶದ ಆರೋಗ್ಯ ರಕ್ಷಣೆಗೆ ಪ್ರೋಟೀನ್ ಬೇಕು. ಅದು ಕೂದಲು, ಚರ್ಮ, ಮೂಳೆಗಳವರೆಗೆ ಯಾವುದೇ ಭಾಗವಾಗಿರಲಿ. ಒಂದು ದಿನ ಪ್ರೋಟೀನ್ ತಿನ್ನದಿದ್ರೆ ಮೂಳೆ ಏನು ಮುರಿಯೋದಿಲ್ಲ ಅಂತ ವಾದಿಸೋರಿದ್ದಾರೆ. ಆದ್ರೆ ದಿನದಿನದ ಕೆಲಸವೇ ನಮ್ಮ ಅಭ್ಯಾಸದ ಭಾಗವಾಗುವುದಲ್ವೇ? ಹಾಗಾಗಿ ಪ್ರೋಟೀನ್ ದಿನವೂ ಬೇಕು. ಪಿಷ್ಟ, ಸ್ಟಾರ್ಚ್, ಲೋ ಕಾರ್ಬ್ ಎನ್ನುವ ಹಣೆಪಟ್ಟಿಯೊಂದಿಗೆ ಬರೋ ಆಹಾರಗಳು ಈಗೀಗ ಬಹಳ ಜನಪ್ರಿಯ. ಆದ್ರೆ ಮೆದುಳಿನಿಂದ ಹಿಡಿದು ಬೆರಳುಗಳವರೆಗೆ ದೇಹದ ಎಲ್ಲ ಅಂಗಾಂಗಗಳಿಗೆ ಶಕ್ತಿ ಒದಗಿಸುವುದಕ್ಕೆ ಪಿಷ್ಟ ಅಗತ್ಯ. ದಿನದ ಕ್ಯಾಲೋರಿಯಲ್ಲಿ 55% 65% ಕ್ಯಾಲೋರಿಗಳು ಪಿಷ್ಟದಿಂದಲೇ ಬರಬೇಕು. ಆದ್ರೆ ಸಮಸ್ಯೆ ಬರೋದು ನಾವು ಆಯ್ಕೆ ಮಾಡಿಕೊಳ್ಳುವ ಪಿಷ್ಟದ ಮೂಲಗಳಿಂದ. ಸಕ್ಕರೆ ಭರಿತ ಸಂಸ್ಕರಿಸಿದ ಆಹಾರಗಳತ್ತ ಓಡುವ ಬದಲು ಇಡೀ ಧಾನ್ಯಗಳು, ಕಾಳುಗಳು, ನಾರು ಭರಿತ ಹಣ್ಣು ತರಕಾರಿಗಳನ್ನು ಆಯ್ದುಕೊಳ್ಳೋದು ಜಾಣತನ. ನಾರು ಸಹ ಕಾರ್ಬ್ನ ಭಾಗವಾಗಿ ಸೇವಿಸಬಹುದು. ತಿಂದು ಕೊಬ್ಬ ಎಂದು ಕೇಳೋದ್ರಲ್ಲೇ ಕೊಬ್ಬು ನಮಗೆ ಬೇಡದ್ದು ಅನ್ನೋ ಧೋರಣೆ ವ್ಯಕ್ತವಾಗುತ್ತೆ. ಆದ್ರೆ ವಾಸ್ತವವಾಗಿ ಆರೋಗ್ಯಕರ ಕೊಬ್ಬುಗಳು ನಮಗೆ ಬೇಕು. ಖನಿಜ ಮತ್ತು ಜೀವಸತ್ವಗಳನ್ನ ನಾವು ತಿಂದರೂ ಅವುಗಳನ್ನ ದೇಹ ಏರಿಕೊಳ್ಳುವುದಕ್ಕೆ ಈ ಆರೋಗ್ಯಕರ ಕೊಬ್ಬು ಅಗತ್ಯ. ಮಾತ್ರವಲ್ಲ, ಸ್ನಾಯು ಮತ್ತು ಕೀಲುಗಳ ಸ್ವಾಸ್ಥ್ಯಕ್ಕೆ, ಕೋಶಗಳ ಮರು ನಿರ್ಮಾಣಕ್ಕೆ, ಹೀಗೆ ಬಹಳಷ್ಟು ಕೆಲಸಗಳಿಗೆ ತಿಂದು ಕೊಬ್ಬುವುದು ಬೇಡದಿದ್ರೂ ಕೊಬ್ಬು ತಿನ್ನೋದು ಅಗತ್ಯ. ದಿನದ ಕ್ಯಾಲೋರಿ ಕೋಟಾದಲ್ಲಿ 25% ಬರಬೇಕಾಗಿದ್ದು ಕೊಬ್ಬಿನಿಂದ. ಆದ್ರೆ ಕೊಬ್ಬುಗಳ ಕ್ಯಾಲೋರಿ ಬಹಳ ಹೆಚ್ಚಿರುವುದರಿಂದ ಸ್ವಲ್ಪ ಸೇವಿಸಿದ್ರೂ ಕೋಟಾ ಪೂರ್ಣಗೊಳ್ಳುತ್ತೆ ಅನ್ನೋದು ನೆನಪಿರಲಿ. ಹಾಗಾಗಿ ಒಮೆಗಾ 3, ಒಮೆಗಾ 6 ಕೊಬ್ಬಿನಾಮ್ಲ ಇರುವಂಥವು ಸೂಕ್ತ. ಇನ್ನೀಗ ಸೂಕ್ಷ್ಮ ಪೋಷಕಾಂಶಗಳ ಸರದಿ. ಇವು ನಮಗೆ ಅಗತ್ಯವಿರೋದು ಕಡಿಮೆ ಪ್ರಮಾಣದಲ್ಲಿ, ಆದ್ರೆ ದಿನವೂ ತಿಂದರಷ್ಟೇ ಸರಾಸರಿ ಮಟ್ಟವನ್ನ ದೇಹದಲ್ಲಿ ಕಾಯ್ದುಕೊಳ್ಳಬಹುದು. ಒಟ್ಟು 13 ಅಗತ್ಯ ವಿಟಮಿನ್ಗಳಿದ್ದು ಇಷ್ಟನ್ನೂ ದಿನಂಪ್ರತಿ ತಿನ್ನಬೇಕು ಅಂತೇನೂ ಇಲ್ಲ. ಆದ್ರೆ ಒಂದಿಷ್ಟಾದ್ರೂ, ಉದಾಹರಣೆಗೆ ವಿಟಮಿನ್ ಸಿ, ವಿಟಮಿನ್ ಡಿ ಅಂಥವನ್ನ ದಿನವೂ ತಿನ್ನಬೇಕು. ರೋಗವನ್ನು ತಡೆಗಟ್ಟುವ, ಆರೋಗ್ಯ ಕಾಪಾಡುವ, ಮೂಳೆ, ಕಣ್ಣು, ಚರ್ಮ ಮುಂತಾದವುಗಳ ಸ್ವಾಸ್ಥ್ಯ ರಕ್ಷಣೆ ಮಾಡುವಂತಹ ಹಲವು ಮಹತ್ವದ ಕೆಲಸಗಳು ಈ ಪೋಷಕಾಂಶಗಳಿಗಿವೆ. ಆದ್ರೆ ಇವುಗಳನ್ನ ಪೂರಕ ಮಾತ್ರೆಗಳ ಮೂಲಕ ತಿನ್ನುವುದಕ್ಕಿಂತ ಆಹಾರದ ಮೂಲಕ ಸೇವಿಸೋದು ಒಳ್ಳೆಯ ಆಯ್ಕೆ. ಕ್ಯಾಲ್ಸಿಯಂ, ಕಬ್ಬಿಣ, ಜಿಂಕ್, ಪೊಟ್ಯಾಷಿಯಂ ಮುಂತಾದವೆಲ್ಲ ದಿನವೂ ನಮ್ಮ ದೇಹವನ್ನ ಸೇರಬೇಕಾಗಿದ್ದು ಅಗತ್ಯ. ಕ್ಯಾಲ್ಸಿಯಂ ಎಂತಿದ್ದಂತೆ ಮೂಳೆಗಳ ಬಗ್ಗೆ ಮಾತ್ರವೇ ಮಾತಾಡ್ತೇವೆ. ಆದ್ರೆ ನರಗಳಲ್ಲಿನ ಸಂಕೇತಗಳ ರವಾನೆ, ಸ್ನಾಯುಗಳ ಸಂಚಲನ ಮುಂತಾದ ಎಷ್ಟೋ ಕೆಲಸಗಳಿಗೆ ಕ್ಯಾಲ್ಸಿಯಂ ಕಡ್ಡಾಯವಾಗಿ ಬೇಕು. ದೇಹದಲ್ಲಿ ಹಾರ್ಮೋನ್ಗಳ ಸ್ರವಿಕೆಗೆ, ಕೆಂಪು ರಕ್ತ ಕಣಗಳ ಉತ್ಪತ್ತಿಗೆ ಕಬ್ಬಿಣ ಇರಲೇಬೇಕು. ಪೆಟ್ಟುಗಳು ಮಾಯವಾಗುವುದಕ್ಕೆ, ಗಾಯ ಗುಣವಾಗುವುದಕ್ಕೆ, ಪ್ರತಿರೋಧಕ ಶಕ್ತಿಯನ್ನ ಬಲಪಡಿಸಲು ಜಿಂಕ್ ಬೇಕು. ರಕ್ತದೊತ್ತಡ ನಿಯಂತ್ರಣಕ್ಕೆ ಪೊಟ್ಯಾಷಿಯಂ ಅಗತ್ಯ. ಹೀಗೆ ಒಂದೊಂದು ಖನಿಜವು ನಮ್ಮ ಒಟ್ಟಾರೆ ಸ್ವಾಸ್ಥ್ಯದಲ್ಲಿ ಮಹತ್ತರ ಪಾತ್ರ ವಹಿಸುತ್ತೆ. ಕೆಲವು ದಿನಗಳವರೆಗೂ ಆಹಾರವೇ ಇಲ್ಲದೆ ಬದುಕಬಹುದು. ಆದ್ರೆ ನೀರೇ ಇಲ್ಲದೆ? ನಮ್ಮ ದೇಹ ತೂಕದ 62% ಬರೋದು ನೀರಿನಿಂದಲೇ. ದೇಹಕ್ಕೆ ಸ್ವಲ್ಪ ನೀರು ಕಡಿಮೆಯಾದ್ರೂ ಅದರ ಕ್ಷಮತೆಯೇ ಕ್ಷೀಣಿಸುತ್ತೆ. ದೇಹದಿಂದ ಅನಗತ್ಯ ವಸ್ತುಗಳನ್ನು ತೆಗೆದುಹಾಕುವುದಕ್ಕೆ, ಶಕ್ತಿಯನ್ನ ದೇಹದ ಎಲ್ಲೆಡೆ ಒಯ್ಯುವುದಕ್ಕೆ, ಮಲಬದ್ಧತೆ ನಿವಾರಣೆಗೆ, ಹೀಗೆ ಹಲವು ಕಾರಣಗಳಿಗೆ ನೀರು ಬೇಕು. ಅಂದ್ರೆ ಬಿಂದಿಗೆ, ಬಕೆಟ್ ಲೆಕ್ಕದಲ್ಲಿ ನೀರು ಕುಡಿಬೇಕು ಅಂತಲ್ಲ. ದಿನಕ್ಕೆ 8 ಗ್ಲಾಸ್ ನೀರಾದ್ರೂ ಖಂಡಿತ ಕುಡಿಲೇಬೇಕು.
ಈ ಎಲ್ಲ ಅಗತ್ಯ ಪೋಷಕಾಂಶಗಳು ಮನುಷ್ಯನ ಸರ್ವತೋಮುಖ ಬೆಳವಣಿಗೆ ಮತ್ತು ಆರೋಗ್ಯಕ್ಕೆ ತಮ್ಮದೇ ಮಹತ್ತರ ಕೊಡುಗೆಯನ್ನ ನೀಡ್ತವೆ. ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.